ಬೆಂಗಳೂರಿಗೂ ಕೂಡ ಹತ್ರ ಇರಬೇಕು ಹಾಗೂ ನ್ಯಾಷನಲ್ ಹೈವೇಗೂ ಕೂಡ ಅಟ್ಯಾಚ್ ಆಗಿರಬೇಕು. ಆ ಥರ ಏನಾದರೂ ಒಂದು ಒಳ್ಳೆ ವಿಲ್ಲಾ ಪ್ಲಾಟ್ಸ್ಗಳನ್ನ ಹುಡುಕ್ತಾ ಇದ್ದೀರಾ? ಇಲ್ಲಿ ನಿಮಗೆ ಬಜೆಟ್ ಫ್ರೆಂಡ್ಲಿಯಲ್ಲಿ ವಿಲ್ಲಾ ಪ್ಲಾಟ್ಸ್ಗಳು ಸಿಗ್ತಿದೆ. ಚೆರಿಗನ್ ಗ್ರೂಪ್ಸ್ ಅವರ ವಿಷ್ಣು ಕುಟೀರ ಪ್ರಾಜೆಕ್ಟ್ನಲ್ಲಿ ನಿಮಗೆ 30-40 30-50 ಡೈಮೆನ್ಷನಲ್ಲಿ ಸೈಟ್ ಸಿಗ್ತಿದೆ. ಅದು ಕೂಡ ಕೇವಲ 41 ಸೈಟ್ಸ್ ಅಷ್ಟೇ ಇದೆ. ಆಲ್ರೆಡಿ ಹೈವೇಗೆ ಪಕ್ಕ ಇರೋದ್ರಿಂದ ತುಂಬ ಸೈಟ್ಸ್ಗಳು ಸೋಲ್ಡ್ ಔಟ್ ಆಗಿದೆ. ಇನ್ನು ಸ್ವಲ್ಪ ಪ್ಲಾಟ್ಸ್ಗಳು ಅಷ್ಟೇ ಇದೆ. ಬೇಗ ಬಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಈ ಎಲ್ಲ ಪ್ಲಾಟ್ಸ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಹಾಗೆ ಸೈಟ್ ಅಂತ ಕಮೆಂಟ್ ಮಾಡಿ. ಈ ಕಂಪ್ಲೀಟ್ ಪ್ರಾಜೆಕ್ಟ್ನ ಡೀಟೇಲ್ಸನ್ನು ನಾನು ನಿಮಗೆ ಡೈರೆಕ್ಟಾಗಿ DM ಮಾಡ್ತೀನಿ. ಒಂದೊಳ್ಳೆ ಬಜೆಟಲ್ಲಿ ಸೈಟ್ಗಳನ್ನ ಹುಡುಕ್ತಾ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಕನಸಿರುತ್ತೆ, ನಾನು ಕೂಡ ಒಂದೊಳ್ಳೆ ಸೈಟ್ನ ತೊಗೊಂಡು ಒಂದೊಳ್ಳೆ ಕನಸಿನ ಮನೆ ಕಟ್ಟಬೇಕು ಅಂತ. ಅದೇ ರೀತಿಯಾಗಿ ಎಲ್ಲರಿಗೂ ಕೂಡ ಒಂದೊಳ್ಳೆ ಕನಸಿನ ಮನೆ ಕಟ್ಕೊಳ್ಳೋಕ್ಕೆ ಒಂದೊಳ್ಳೆ ಪ್ರೀಮಿಯಂ ಪ್ರಾಜೆಕ್ಟನ್ನು ತಂದಿದ್ದೀನಿ ಅಂತಲೇ ಹೇಳ್ಬೋದು. ಹೌದು, ಚೆರಿಗನ್ ಗ್ರೂಪ್ಸ್ ಅವರ ಶ್ರೀ ವಿಷ್ಣು ಕುಟೀರ ಪ್ರೀಮಿಯಂ ಪ್ಲಾಟ್ಸ್ಗಳನ್ನ ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ, ಇವೆಲ್ಲ ಪ್ಲಾಟ್ಸ್ಗಳ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ಕನೆಕ್ಟಿವಿಟಿ ಹೇಗಿದೆ, ಏನೆಲ್ಲ ಅಮ್ಯುನಿಟೀಸ್ ಇದೆ, ಮತ್ತು ಏನೆಲ್ಲ ಫೆಸಿಲಿಟೀಸ್ ಇದೆ, ಮತ್ತು ಇಲ್ಲಿಂದ ಹಿಸ್ಟಾರಿಕಲ್ ಪ್ಲೇಸಸ್ ಎಲ್ಲ ಎಷ್ಟು ದೂರ ಆಗುತ್ತೆ, ಬನ್ನಿ ತಿಳಿಸ್ತಾ ಹೋಗ್ತೀನಿ. ಸ್ಟಾರ್ಟಿಂಗಲ್ಲೇ ಎಂಟ್ರೆನ್ಸು ಎಷ್ಟು ಲಕ್ಸುರಿಯಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತನ. ಈ ಎಲ್ಲ ವಿಲ್ಲಾಗಳು BMRDA ಹಾಗೂ ಕೂಡ ಅಪ್ರೂವ್ಡ್ ಆಗಿದೆ. ಹಾಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಹಾಗೂ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಈ ಪ್ಲಾಟ್ಗಳಲ್ಲಿ ಟೋಟಲ್ ಆಗಿ 41 ಪ್ಲಾಟ್ಸ್ಗಳು ಸಿಗ್ತಾ ಇದೆ. ನಿಮಗೆ 30-50 30-40 ಸೈಟ್ಗಳು ಸಿಗ್ತಿದೆ. ಸ್ನೇಹಿತರೆ, ಈ ಒಂದು ಪ್ಲಾಟ್ನ ವಿಶೇಷತೆ ಏನಂತ ಅಂದರೆ, ಅಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಅದು NH44 ಬೆಂಗಳೂರು ಹಾಗೂ ಹೈದರಾಬಾದ್ನ ಹೈವೇ ಆಗಿರುತ್ತೆ. ಹೈವೇಗೆ ಅಟ್ಯಾಚ್ ಆಗಿರುವಂತಹ ಪ್ರಾಪರ್ಟಿ ಇದು. ಸ್ನೇಹಿತರೆ, ಈ ಒಂದು ಪ್ಲಾಟ್ಸ್ನ ಅಮ್ಯುನಿಟೀಸ್ ನೋಡೋದಾದರೆ ಇವರು ಯಾವುದೇ ರೀತಿಯಾಗಿ ಕಾಂಕ್ರೀಟ್ ರೋಡ್ ಹಾಕಿಸ್ತಿಲ್ಲ. ಇದು ಬಂದ್ಬಿಟ್ಟು ಕಲರ್ ಸ್ಟ್ಯಾಂಪಡ್ ರೋಡ್ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು 30 ಫೀಟ್ ಇದೆ ಸ್ನೇಹಿತರೆ. ಪ್ರತಿಯೊಂದು ಸೈಟ್ಗೂ ಕೂಡ ನಂಬರ್ ಮಾರ್ಕೇಶನ್ ಮಾಡ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ವಾಟರ್ ಫೆಸಿಲಿಟೀಸು, ಡ್ರೈನೇಜ್ ಫೆಸಿಲಿಟೀಸು ಹಾಗೆ ಎಲೆಕ್ಟ್ರಿಸಿಟಿ ಫೆಸಿಲಿಟೀಸು ಎಲ್ಲನೂ ಕೂಡ ನಿಮಗೆ ಅಂಡರ್ಗ್ರೌಂಡಲ್ಲೇ ಆಗುತ್ತೆ. ನಿಮ್ಮ ಕಿಡ್ಸ್ ಎಲ್ಲ ಎಂಜಾಯ್ ಮಾಡೋಕ್ಕೆ ಒಂದೊಳ್ಳೆ ಪಾರ್ಕನ್ನು ಫೆಸಿಲಿಟೀಸ್ ಕೂಡ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮನೇಲಿ ಏನಾದರೂ ಸೀನಿಯರ್ ಸಿಟಿಸನ್ ಇತ್ತು ಅಂತ ಅಂದರೆ ಅವರು ಕೂತ್ಕೊಂಡು ಹರಟೆ ಹೊಡೆಯೋ ಪ್ಲೇಸನ್ನು ಕೂಡ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಇರ್ಬೋದು. ತುಂಬ ಯೂನಿಕ್ ಆಗಿ ಡಿಸೈನ್ ಮಾಡಿರುವಂತಹ LED ಸ್ಟ್ರೀಟ್ ಲೈಟನ್ನು ಕೂಡ ಈ ಒಂದು ಪ್ಲಾಟ್ಸ್ಗಳಲ್ಲಿ ಕೊಡ್ತಿದ್ದಾರೆ. ಸ್ನೇಹಿತರೆ, ಈ ಒಂದು ಪ್ಲಾಟ್ನ ವಿಶೇಷತೆ ಏನು ಅಂತ ಅಂದರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಈ ವಿಲ್ಲಾ ಪ್ಲಾಟ್ಸ್ಗಳು ಗೇಟೆಡ್ ಕಮ್ಯುನಿಟಿ ಆಗಿರುತ್ತೆ. ಯಾವುದೇ ರೀತಿಯಾಗಿ ಸೆಕ್ಯೂರಿಟಿ ಇಶ್ಯೂಸ್ ನಿಮ್ಗೆ ಬರಲ್ಲ. ಸ್ನೇಹಿತರೆ, ನೀವು ಅದೇನು ಕಾಲೇಜ್ ನೋಡ್ತಾ ಇದ್ದೀರಲ್ಲ ಅದು ಬಂದ್ಬಿಟ್ಟು ಗೌರ್ಮೆಂಟ್ನ ಫಸ್ಟ್ ಗ್ರೇಡ್ ವುಮೆನ್ಸ್ ಕಾಲೇಜ್ ಆಗಿರುತ್ತೆ. ಹಾಗೆ DC ಆಫೀಸ್ ಕೂಡ ನಿಯರ್ ಇದೆ. ಈ ಒಂದು ವಿಲ್ಲಾ ಪ್ಲಾಟಿಂದ ನಿಮಗೆ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ 24 ಕಿಲೋಮೀಟರ್ ಆಗುತ್ತೆ. ಈಶಾ ಫೌಂಡೇಶನ್ 11 ಕಿಲೋಮೀಟರ್ ಆಗುತ್ತೆ. ಹಾಗೆ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡ್ ನಿಮಗೆ 1.5 ಕಿಲೋಮೀಟರ್ ಆಗುತ್ತೆ. ರೈಲ್ವೆ ಸ್ಟೇಷನ್ 2 ಕಿಲೋಮೀಟರ್ ಆಗುತ್ತೆ. ನಂದಿ ಹಿಲ್ 24 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ BGS ಇಂಟರ್ನ್ಯಾಷನಲ್ ಸ್ಕೂಲ್ ಅಂಡ್ ಕಾಲೇಜ್ ನಿಮಗೆ 3 ಕಿಲೋಮೀಟರ್ ಆಗುತ್ತೆ. ಶ್ರೀನಿವಾಸ ಸಾಗರ ಡ್ಯಾಮ್ ನಿಮಗೆ 14 ಕಿಲೋಮೀಟರ್ಸ್ ಆಗುತ್ತೆ. ಜೈನ್ ಮಿಷನ್ ಹಾಸ್ಪಿಟಲ್ ನಿಮಗೆ 7 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ಶ್ರೀ ವಿಶ್ವೇಶ್ವರ ಬರ್ತ್ ಪ್ಲೇಸ್ ನಿಮಗೆ ಜಸ್ಟ್ 5 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಇಷ್ಟೊಂದೆಲ್ಲ ಟೂರಿಸಂ ಪ್ಲೇಸಸ್ ನಿಮಗೆ ನಿಯರ್ ಆಗುತ್ತೆ. ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳಿ. ಸ್ನೇಹಿತರೆ, ಯಾರೆಲ್ಲ ಬಜೆಟ್ ಫ್ರೆಂಡ್ಲಿಯಲ್ಲಿ ಒಂದೊಳ್ಳೆ ವಿಲ್ಲಾ ಪ್ಲಾಟ್ಸ್ಗಳನ್ನ ಹುಡುಕ್ತಾ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವ್ರಿಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ, ಹೈವೇಗೆ ಅಟ್ಯಾಚ್ ಆಗಿರುವಂತಹ ಪ್ಲಾಟ್ಸ್ಗಳು ಎಲ್ಲೂ ಕೂಡ ಈಗ ಸಿಗ್ತಾ ಇಲ್ಲ. ಇಲ್ಲಿ ನಿಮಗೆ ಚೆರಿಗನ್ ಗ್ರೂಪ್ಸ್ ಅವರ ವಿಷ್ಣು ಕುಟೀರ ಪ್ರಾಜೆಕ್ಟ್ಸ್ಗಳು ನಿಮ್ಗೆ ಸಿಗ್ತಿದೆ.